ಜೋಡು ಮಾರುತೇಶ್ವರನ ಶಕ್ತಿ ಅಪಾರವಾಗಿದೆ. ಹನುಮಂತ ಬಂಗಿ ಶ್ರದ್ಧಾ ಭಕ್ತಿಯ ಸಂಕೇತ ಈ ಮಾರುತೇಶ. ಯುಗ ಯುಗಗಳಿಂದಲೂ ಮಾರುತೇಶನ ಶಕ್ತಿ ಅಪಾರವಾಗಿದೆ ಅಂತ ಯಲಬುರ್ಗಾದ ಹಿರಿಯ ಪೊಲೀಸ್ ಪೇದೆ ಹನುಮಂತ ಬಂಗಿ ಅವರು ಹೇಳಿದರು. ಅವರು ಕುಕ್ನೂರು ಪಟ್ಟಣದ ಜೋಡು ಮಾರುತೇಶ್ವರ ದೇವಸ್ಥಾನದ ಗರುಡ ಕಂಬದ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ದೇವಸ್ಥಾನಕ್ಕೆ ಗರುಡ ಕಂಬವನ್ನು ಅರ್ಪಿಸಿ ಮಾತನಾಡಿದರು. ನಂಬಿದ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಕಾಮಧೇನುವಾಗಿ ಮಾರುತೇಶ ಇಂದು ಇಲ್ಲಿ ನೆಲೆಗೊಂಡಿದ್ದಾನೆ. ಈ ಸ್ವಾಮಿಯ ಅನುಗ್ರಹದಿಂದ ಇಂದು ನಾನು ಸರ್ಕಾರಿ ಕೆಲಸದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗೂ ನಮ್ಮ ಕುಕ್ನೂರು ಪಟ್ಟಣ ಸೇರಿದಂತೆ ಇಲ್ಲಿನ ವಿನೋಬನಗರ ನಿವಾಸಿಗಳು ಸಾಮರಸ್ಯದಿಂದ ಸ್ವಾಮಿಯ ಸೇವೆ ಸಲ್ಲಿಸಿ ಸಾಕಷ್ಟು ಜನ ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತ ಹೇಳಿದರು. ಬೆಳಗ್ಗೆಯಿಂದ ಮಾರುತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಇದಕ್ಕೂ ಮುನ್ನ ಪಟ್ಟಣದ ಕೋಳಿಪೇಟೆಯ ದುರ್ಗಾದೇವಿ ದೇವಸ್ಥಾನದಿಂದ ಮಹಿಳೆಯರ ಕುಂಭ ಕಳಸದೊಂದಿಗೆ ಹಾಗೂ ಡೊಳ್ಳಿನ ಸೇವೆಯೊಂದಿಗೆ ಗರುಡ ಕಂಬವನ್ನು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತರಲಾಯಿತು. ನಂತರದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ವೀರನಗೌಡ ಉಮಚಗಿ, ಪಟ್ಟಣ ಪಂಚಾಯತ್ ಸದಸ್ಯ ಬಾಲರಾಜ್ ಗಾಳಿ, ಉಮೇಶ್ ಗೌಡ್ರು, ಚಂದ್ರಯ್ಯ, ದತ್ತುರಾವ್, ಬಿಲಂಕರ್, ಶಿವಪ್ಪ ರಮಣಿ, ಮಲ್ಲಯ್ಯ ಮುಳುಗುಂದಮಠ, ಶಿವಕುಮಾರ ಮುದರಿ, ಕಲ್ಲಯ್ಯ ಸರಗಣಾಚಾರ್, ಗೌಸು ಹಿರೇಹಾಳ್, ಅನಿಲ್, ಅರ್ಚಕ ವೀರೇಶ್ ಸೇರಿದಂತೆ ನೂರಾರು ಭಕ್ತಾದಿಗಳು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಕೊಪ್ಪಳ. ಗುಡಿಯ ಒಂದು ಗರುಡ ಕಂಬವನ್ನು ನನ್ನ ಭಕ್ತಿಯ ಸೇವೆಯಿಂದ ಅಜ್ಜ ಮಾಡಿಸೋಣುವಂಥ ಕೆಲಸ ಅಜ್ಜಂದಾಗಿತ್ತು. ನಾವು ಅದನ್ನು ಭಾಳ ದಿನದ ಒಂದು 2-3 ವರ್ಷದ ಹಿಂದೆಯೇ ನಾನು ಯುಗಾದಿ ಪಾಠದ ನಿಮಿತ್ತವಾಗಿ ಉಳಿಸ್ಬೇಕು, ದೇವರು ನನಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ದೇವರ ಒಂದು ಆಶೀರ್ವಾದದಿಂದ ಇವತ್ತಿನ ದಿವಸದಲ್ಲಿ ನಮ್ಮ ಕುಕ್ನೂರಿನ ಗ್ರಾಮದ ದೇವತೆಯಾಗಿರ್ತಕ್ಕಂಥ ಕೋಳಿಪೇಟೆ ದುರ್ಗಾದೇವಿ ದೇವಸ್ಥಾನದಿಂದ ಕುಂಭ ಮತ್ತು ಕಲಶ ಮತ್ತು ಡೊಳ್ಳಿನ ಮೆರವಣಿಗೆ ಮೂಲಕ ನಮ್ಮ ಕುಕ್ನೂರಿನ ಮುಖ್ಯ ರಸ್ತೆಯ ಮೂಲಕ ಶ್ರೀ ಜೋಡು ಮಾರುತೇಶ್ವರ ಗುಡಿಯನ್ನು ಕೊಟ್ಟಿದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಗರುಡಗಂಬವನ್ನು ನಿಂದಿಸುವಂಥ ಕೆಲಸ, ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಸಾಗುತ್ತಿದೆ. ಆಮೇಲೆ ಇವತ್ತಿನ ದಿವಸದಲ್ಲಿ ಆ ಗರುಡಗಂಬದ ನಿಮಿತ್ತವಾಗಿ ಎಲ್ಲ ನಮ್ಮ ಓಣಿ ಎಲ್ಲ ಭಕ್ತಾದಿಗಳು, ನಮ್ಮ ಓಣಿ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಅಂಗಡಿಯ ನಮ್ಮ ಗುಡಿ ದೇವಸ್ಥಾನದ ಅಂಗಡಿಗಳಿರ್ತಕ್ಕಂಥ ವ್ಯಾಪಾರಸ್ಥರಾಗಲಿ, ಆಮೇಲೆ ಡೊಳ್ಳು ಭಜನೆಯವರು, ಆಮೇಲೆ ಕುಂಭವನ್ನು ಹೊತ್ತಂಥ ಮಹಿಳೆಯರಿಗೆ, ನಮ್ಮ ಅಕ್ಕಂಗಿಯರಿಗೆ ಮತ್ತು ಯುವಕರು, ನಮ್ಮ ವಿನೋಬನಗರದ ಯುವಕರು ಮತ್ತು ನಮ್ಮ ಜೋಡು ಮಾರುತೇಶ್ವರ ಗುಡಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡರು ಕೂಡ ಇದ್ದಾರೆ ಮತ್ತು ನಮ್ಮ ಗೌಡರು ಹಿರಿಯರಿದ್ದಾರೆ, ಶಿವಕುಮಾರ್ ಇದ್ದಾರೆ. ಅವರ ಒಂದು ಆಶೀರ್ವಾದದಿಂದ, ಜೋಡು ಮಾರುತೇಶ್ವರನ ಆಶೀರ್ವಾದದಿಂದ ನಾನು ನನ್ನ ಭಕ್ತಿಯ ಸೇವೆ ಕಾಣಿಕೆಯನ್ನು ಮಾಡಬೇಕಂತ ಭಾಳ ದಿನದಿಂದ ಒಂದು ಆಸೆ ಇತ್ತು. ಇವತ್ತಿನ ದಿವಸದಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗುವಷ್ಟರ ಮಟ್ಟಿಗೆ ದೇವರು ನನಗೆ ಆಶೀರ್ವಾದ ಮಾಡಿದ್ದರಿಂದ ನಾನು ಇವತ್ತಿನ ದಿವಸದಲ್ಲಿ ಆ ಕಾರ್ಯವನ್ನು ಈ ವರ್ಷ ಕೂಡ ನಾನು ಮಾಡಬೇಕಂತ ಒಂದು
ಆಸೆ ಇತ್ತು. ನನಗೆ ದೇವರು ನನಗೆ ಅದನ್ನು ಶಕ್ತಿ ಕೊಟ್ಟಾನ. ಆ ಶಕ್ತಿಯ ಪ್ರೇರಕವಾಗಿ ನಾನು ಆ ಸಣ್ಣ ಕಾಣಿಕೆಯನ್ನು ದೇವಸ್ಥಾನಕ್ಕೆ ನಾನು ಮಾಡಿದ್ದು, ಎಲ್ಲರ ಒಂದು ಅಳುವ ಸೇವೆಯನ್ನು ಮಾಡಿದ್ದು. ನಮ್ಮ ಊರಿನ ಎಲ್ಲ ಮುಖಂಡರದ್ದು ಸಹಾಯ ನನಗೆ ಭಾಳ ಇದೆ. ಎಲ್ಲರೂ ಸಹಕಾರ ಕೊಟ್ಟರು. ಸಹಕಾರದೊಂದಿಗೆ ನಾನು ನೌಕರಿ ಇವತ್ತು ಒಂದು ತುತ್ತು ಅನ್ನ ಊಟ ಮಾಡಬೇಕಾದ್ರೆ ಶ್ರೀ ಜೋಡು ಮಾರುತೇಶ್ವರನ ಆಶೀರ್ವಾದದಿಂದ ಇವತ್ತು ನನಗೆ ನೌಕರಿ ಅನ್ನೋದಾದರೆ, ನೌಕರಿ ಅಂತ ಬಂದಿದ್ದಾದರೆ ನಮ್ಮ ಜೋಡು ಮಾರುತೇಶ್ವರನ ಆಶೀರ್ವಾದದಿಂದ ನನ್ನ ನೌಕರಿ ಬಂದಿದೆ. ನಮ್ಮ ಹೆಣ್ಣು ಹೆಣ್ಮಕ್ಳು, ನಮ್ಮ ಕಾಣಿಕೆ ಹೆಂಡತಿಯವರು, ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೇವೆ. ಹಾಗಾಗಿ ಇವತ್ತಿನ ಈ ಸೇವೆಯನ್ನು ನಾನು ನಮ್ಮ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದು ಇರುತ್ತದೆ. ಜೋಡು ಮಾರುತೇಶ್ವರ ದೇವಸ್ಥಾನಕ್ಕೆ ನಮ್ಮ ಹನುಮಂತ ಬಂಗಿ ಪೊಲೀಸ್ ಸರ್ಕಾರಿ ಸೇವೆಯಲ್ಲಿ ಇದ್ದು ಅವರು ಗರುಡಗಂಬವನ್ನು ಮತ್ತು ಅನ್ನ ಸಂತರ್ಪಣೆ ಮಾಡಿ ತಮ್ಮ ಸೇವೆಯನ್ನು ಅಳಿಲು ಸೇವೆಯನ್ನು ಮಾಡಿದ್ದಾರೆ. ಶ್ರೀ ಜೋಡು ಮಾರುತೇಶ್ವರ ಯುವಕ ಸಂಘ ಕುಟ್ನೂರು ಇವತ್ತಿನ ದಿವಸ ನಮ್ಮ ವಿನೋಬ ನಗರ ಓಣಿಯಲ್ಲಿ ನಮ್ಮ ಶ್ರೀ ಓಣಿಯವರೇ ಆದಂತಹ ಹನುಮಂತಪ್ಪ ಭೀಮಶಪ್ಪ ಬಂಗಿಯವರು ಪೊಲೀಸ್ ಇಲಾಖೆಯಲ್ಲಿ ಕೂಡ ನೌಕರಿ ಮಾಡ್ತಿದ್ರು. ನಮ್ಮ ಓಣಿ ಅಭಿಮಾನ ಭಾಳ ಐತೆ ಅವ್ರಿಗೆ. ಹನುಮಪ್ಪಂದು ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಂದೇಳಿ ಅವರು ಏನೋ ಯಾವಾಗೋ ಬೇಡಿಕೆ ಇದ್ರಂತೆ. ಅವರು ಆ ಒಂದು ಆಸೆಯನ್ನು ಆಗ ಇಟ್ಕೊಂಡಿದ್ರು. ಇವತ್ತಿನ ದಿವಸ ಅವರು ಒಂದು ಗರುಡಗಂಬ ಮಾಡಿಸಿ ಅವರು ಸ್ವಂತ ಇದರಲ್ಲೇ ಮಾಡಿಸಿ ಇವತ್ತು ಎಲ್ಲ ನಮ್ಮ ಓಣಿ ಯುವಕರನ್ನ ಎಲ್ಲರನ್ನೂ ಒಂದು ಗುಡ್ಕೊಂಡು ಅದರ ದೊಡ್ಡ ಸಹಕಾರ ಮಾಡಿ ನಮ್ಮ ಓಣಿ ಯುವಕರು ಮಾತ್ರ ಭಾಳ ಕಷ್ಟಪಟ್ಟರು. ಅವ್ರು ಮಾಡಿಸಿದ್ರು ಎಲ್ಲ. ಇವತ್ತಿನ ದಿವಸ ಈಗ ಅನ್ನ ಸಂತರ್ಪಣೆ ಐತಿ, ಊಟ ಮಾಡಿ ಈಗ 3-4 ಗಂಟೆ ಸುಮಾರು ಅದನ್ನು ನಾವು ಗರುಡಗಂಬವನ್ನು ಸ್ಥಾಪನೆ ಮಾಡ್ತೀವಿ.